ಸೌಂದರ್ಯ ಎಂದಾಗ ಹೆಣ್ಣಿನ ಮೊದಲ ಆದ್ಯತೆ ಸೀರೆ ಆಗಿರುತ್ತದೆ. ಆದರೆ ಅವುಗಳನ್ನು ನೇಯುವ ಮುಖದಲ್ಲಿ ಮುಗುಳ್ನಗೆ ಬೀಳುವುದು ಯಾವಾಗ? ನಿಮ್ಮ ಹೆಸರು? ನಮ್ಮ ಹೆಸರು ಪಲ್ಲವಿ ಸಿದ್ದಪ್ಪ ಕಾಮ್ಕರ್. ಇದು ಸರ್ಕಾರದಿಂದ ಸಿಗುವಂಥ ಸೌಲಭ್ಯಗಳು ನಿಮಗೆಲ್ಲ ಸಿಗತ್ತವ್ರಿ? ಹಾಂ, ಸಿಗ್ತಾವ್ರಿ ಮೇಡಮ್ ರೀ. ಅಂದ್ರೆ ಯಾವ ಸಮಸ್ಯೆಗಳು ಇಲ್ರಿ? ಸಮಸ್ಯೆ ಅಂತೇನಿಲ್ಲ. ನಮ್ಮ ಸಾವುಕಾರಗಳು ಬಂಡವಾಳ ಕೊಟ್ಟಿರ್ತಾರ್ರಿ, ಮತ್ತು ಅದ್ರೊಳಗೆ ನಾವು ಜೀವನ ಮಾಡ್ಕೊತ ಹೊಂಟೀವಿ. ಅಂದ್ರೆ ಕುಟುಂಬ ನಿರ್ವಹಣೆಗೆ ಯಾವುದೇ ಥರ ಸಮಸ್ಯೆ ಇಲ್ರಿ? ಹಂಗೇನಿಲ್ರಿ. ಇಲ್ಲ ಅಂದ್ರೆ ನಿಮ್ಮ ಫ್ಯಾಮಿಲಿ ನಡೀತೈತ್ರಿ ಇಷ್ಟರೊಳಗೆ? ಹಾಂ, ಅಷ್ಟು ಅವ್ರು ತಕ್ಕ ಮಟ್ಟಿಗೆ ಕೊಡ್ತಾರ್ರಿ, ಅದ್ರ ಮೇಲೆ ಅಷ್ಟು ಮಾಡ್ತೇವ್ರಿ ನಾವು ಕೆಲಸ. ಎಕ್ಸ್ಪೆಕ್ಟೇಷನ್ ಏನಿಲ್ರಿ ನಿಮಗೆ ಇನ್ನೂ ಹೆಚ್ಚು ಕೊಡ್ಲಿ? ಅಯ್ಯೋ ಐತಿ ಕರೆ, ಅವ್ರು ಕೊಡ್ಬೇಕಲ್ರಿ, ಕೊಡೋದಿಲ್ರಿ ಅವ್ರ. ನಮ್ಗೆ ಕಡಿಮೆ ಐತಿ, ನಾವೆಲ್ಲಿದ್ ಕೊಡೋದು, ಎಲ್ಲ ಸೀಸನ್ ಎಲ್ಲ ಡೌನ್ ಐತಿ ಈಗ ಅಂತಾರ್ರಿ. ಆಮೇಲೆ ಅದಕ್ಕೆ ಅವ್ರು ಕೊಟ್ಟಷ್ಟು ನಾವು ನಡ್ಕೊಂತ ಹೊಂಟೇವ್ರಿ. ಅಂದ್ರೆ ಇಲ್ಲಿ ನಿಮ್ದು ಡೈರೆಕ್ಟ್ ಆಗಿ ನಿಮ್ಗೆ ಬರಂಗಿಲ್ರಿ? ಅಂದ್ರೆ ನೀವು ಬ್ರೋಕರ್ ಮುಖಾಂತರ ವ್ಯಾಪಾರ? ಹಾಂ, ಹೌದ್ರಿ. ನಿಮ್ದು ಓನ್ ಇಲ್ಲ? ನಮ್ದೇನಿಲ್ಲ, ನಮ್ದೇನು ಸ್ವಂತ ಅನ್ನೋದು ಏನಿಲ್ರಿ. ನಾವು ಸಾವುಕಾರ ಕಡೆಯಿಂದ ಹೋಗ್ತೇವ್ರಿ ಅಲ್ಲೇ, ಮತ್ತು ಅವ್ರ ಕಡೆ ಬಂಡವಾಳ ಎಲ್ಲ ಅವ್ರ ಮಾಲೆಲ್ಲ ಕೊಡ್ತಾರ್ರಿ. ಇಷ್ಟೇಟ್ ಮಾಲನ್ನು ಕೊಟ್ಟಿರ್ತಾರ್ರಿ, ಅದಷ್ಟು ನಾವು 5 ಕೇಸ್ ಅವ್ರಿಗೆ ಕೊಡೋದ್ರಿ. ಅವ್ರ ನಮ್ದು ಈ ಸೀರೆಗೆ ಇಷ್ಟು ಪಗಾರ ಅಂತ ಕೇಸ್ ಕೊಡ್ತಾರ್ರಿ ನಮಗೆ. ಅಂದ್ರೆ ಈಗ ಬೆಳಿಗ್ಗಿಂದ ನಿಂತನ ನೀವು ಕೆಲಸ ಮಾಡ್ಬೇಕಲ್ರಿ? ಯಾವಾಗಾರ ಈ ಕೆಲಸ ಶ್ರಮ ಅಂತ ಅನ್ಸೈತ್ರಿ? ಆತ್ರಿ, ಡೈಲಿ ಒಂದು ಮುಂಜಾನೆಯಿಂದ ಸಾಯಂಕಾಲ ಸಂಜೆ ಮಟನೂ ನಂಗೆ ದುಡಿದನ ರೀ. ಹಾಂ, ನೈಕೋತಾನೆ ಇರೋದ್ರಿ. 2 ಸೀರೆ ಆಗ್ತಾವ್ರಿ ನಮ್ಮ. ಒಂದಿನಕ್ಕೆ ಕೇಳ್ತೀರಾ? ಹಾಂ, ಒಂದು ಮಗ್ದ 2 ಅಂದ್ರೆ 2 ಮಗದ 4 ಸೀರೆ ಆಗ್ತಾವ್ರಿ. ಎಷ್ಟು ವರ್ಷದಿಂದ ಕೆಲಸ ಮಾಡತ್ತೀರಿ? ನಮ್ದು ನೀವು ಎಷ್ಟು ವರ್ಷ? ಅವ್ರು ಸಣ್ಣವ್ರಿದ್ದಾಗಿಂದ ಮಾಡತ್ತಾರಿ, ನಾವೀಗ ಚಾಲ ಮಾಡಿ ಒಂದು 10 ವರ್ಷ ಆತ್ರಿ. ಅಂದ್ರೆ ಗೌರ್ಮೆಂಟಿಂದ ಸಹಾಯದ ನಿರೀಕ್ಷೆ ಒಳಗೆ ಅದೇರೇನು? ಇಲ್ಲ ನಡೀತೈತಿ? ಅಂದ್ರೆ ವರ್ಷಕ್ಕೆ 5,000 ರೂಪಾಯಿ ಅಂತ ಮೋದಿ ಸರ್ ಕೊಡ್ತಾರಲ್ರಿ, ಅದಷ್ಟು ನಮ್ಗೆ ಸಿಗ್ತೈತ್ರಿ. ತಪ್ಪದೆ ಈಗ ಅವ್ರು ಎಷ್ಟು ವರ್ಷ 4 ವರ್ಷನ ಅದು ಮಾಡತ್ತಾರೆ, ಅದು ನಮಗೆ ಮಾತ್ರ ಬಂದೈತ್ರಿ. ಇನ್ನೂ ಸ್ವಲ್ಪ ಹೆಚ್ಚು ನಮಗೆ ರೊಕ್ಕದ ಅನುಕೂಲ ಮಾಡಿಕೊಡ್ಲಿ ಅಂತ ಕೇಳ್ಕೊತೀವಿ ರೀ. ಮತ್ತೆ ಎಲ್ಲ ನಮ್ಮ ನೇಕಾರ ಮಂದಿದೊಳಗೆ ಹೆಚ್ಚಿನ ಉತ್ಪನ್ನ ನಾವು ಇದು ಕಂಪ್ಯೂಟರ್ ಮಗ್ಗ ಅದು ಬಂದಾವ್ರಿ ಅಂತ ಅಂದ್ರೊಳಗೆ ಈ ನಮ್ಮ ಮಗ್ಗದ ಸ್ವಲ್ಪ ವ್ಯಾಲ್ಯೂ ಕಡಿಮೆ ಆಗೈತ್ರಿ. ನಾವ್ರಿ ಹೆಚ್ಚು ಇದು ನೈಕೋತೀವ್ರಿ ಇದ್ರೊಳಗನ್ನ. ಕೈಮಗ್ಗದ ಕಡಿಮೆ ಆಗೈತ್ರಿ. ಸೀಸನ್ ಇದ್ರದ ಡಲ್ ಆಗೈತ್ರಿ. ಕಂಪ್ಯೂಟರ್ ಮಗ್ಗ ಬರೋಣ ಎಲ್ಲ ಅದಕ್ಕೆ ಒತ್ತು ಕೊಡ್ತಾರ್ರಿ. ಈಗ ಒಂದ್ ವೇಳೆ ಕೆಲಸ ನಿಂತ್ರೆ ನಿಮಗೆ ಬೇರೆ ಕೆಲಸ ಯಾವ್ದು ಗೊತ್ತಿಲ್ರಿ? ನಮ್ದು ಯಾವ್ದು ಬರುದೇನೆ ಇಲ್ರಿ ನಮಗೆ. ಇದ ಕೆಲಸದ ಮೇಲೆ? ಹಾಂ, ಇದ ಕೆಲಸನ ರೀ ನಮ್ಗೆ. ಹಂಗೆ ಆದಷ್ಟು ಮಟ್ಟಿಗೆ ಅಷ್ಟ ನಡೀತೈತ್ರಿ. ಮತ್ತೆ ಸೀಸನ್ ಇಲ್ಲ ಅಂದ್ರೆ ಮತ್ತು ಖಾಲಿನ ಕುಂಡ್ರೋದ್ರಿ, ಜೀವನ ನಡೀದಿಲ್ರಿ ನಮ್ದು. ಇದು ಬಾಕಿ ಟೈಮ್ ಒಳಗೆ ಏನು ಮಾಡ್ತೀರಿ? ಅಂದ್ರೆ ಈಗ ಸೀಸನ್ ಒಳಗೆ ನಿಮ್ಗೆ ಕೆಲಸ ಇಲ್ಲ ಅಂದ್ರೆ ನೀವ್ ಏನ್ ಮಾಡ್ತೀರಿ? ಇದೇ ಕೆಲಸ ಅಂದ್ರೆ ಕೆಲಸ ಪೂರ್ತಿ ಬಂದನ ಆಗೋದಿಲ್ರಿ. ಅಂದ್ರೆ ಅಷ್ಟ ವಾರ ಒಂದು 10 ಸೀರೆ 5 ಸೀರೆ ಅಷ್ಟ ತಗೊಂಡ್ ಬಾ ಅಂತ ಹೇಳ್ತಾರ್ರಿ, ಅಷ್ಟ ಕೊಡ್ತಾರ್ರಿ. ಮತ್ ಸ್ವಲ್ಪ ಲೋನ್ ತುಂಬೋದಿರ್ತಾವ್ರ ನಮಗ, ಎಲ್ಲ ತ್ರಾಸ ಆಕೈತ್ರಿ ಸ್ವಲ್ಪ. ಅಂದ್ರೆ ಸರ್ಕಾರದಿಂದ ಇನ್ನು ಹೆಚ್ಚಿನ ಹೆಚ್ಚೊಳಗೆ ಅದೇ ರೀ ಸಹಾಯ ಬೇಕು. ಬಸವರಾಜ್ ಅಂತ. ನಿಮ್ಮ ಕುಟುಂಬ ನಿರ್ವಹಣೆಗೆ ಕೆಲಸ ಸರಿಯಾಗಿ ಉತ್ಪನ್ನ ಕೊಡ್ತೈತ್ರಿ? ನಾವು ಉತ್ಪನ್ನ ಬರುತ್ತೆ, ಹಂಗೇನಿಲ್ಲ. ಸ್ವಲ್ಪ ಬಿಂಬು ಎಲ್ಲ ಲೇಟ್ ಹಾಕವ್ರಿ ಅಷ್ಟೇ ರೀ, ಮತ್ತೇನಿಲ್ಲ. ಇದು ನಿಮ್ಮ ಕೆಲಸ ನೀವು ಡೈರೆಕ್ಟ್ ಆಗಿ ಇದನ್ನು ಕೊಡ್ತೀರೋ ಅಥವಾ ಯಾರೊಬ್ರು? ನಾವು ಇನ್ನೊಬ್ರು ಬೇರೆದಾರ್ರಿ. ನಾವು ಅವ್ರಿಗೆ ಅವ್ರು ಮಾಲ್ ಕೊಡ್ತಾವ್ರಿ, ನಾವು ತಯಾರು ಮಾಡಿ ನಾವು ಕೊಡ್ತಾವ್ರಿ. ಅವರಿಗೆ ಅವರಿಂದ ನಿಮ್ಮ ಕಿರಿಕಿರಿ ಏನೇ ಇಲ್ರಿ, ಅವರು ಕರೆಕ್ಟಾಗಿ ಕೊಡ್ತಾರೆ? ಎಲ್ಲ ಕರೆಕ್ಟಾಗಿ ಕೊಡ್ತಾರೆ. ಗೌರ್ಮೆಂಟಿಂದ ಒಂದು ಸ್ಕೀಮ್ಗಳು ಅದಾವಲ್ರಿ ಕೆಲಸದ ಪರ್ಪಸ್, ಅವೆಲ್ಲ ಕರೆಕ್ಟಾಗಿ ನಿಮ್ಗೆ ಸಿಕ್ಕಿದಾವ್ರಿ? ನಾವು ಒಟ್ಟು ಹೊರಗೆ ಅಡ್ಡಾಡಂಗಿಲ್ಲ ರೀ, ಯಾಕಂದ್ರೆ ನಾವು ಮಗ ಬಿಟ್ಟರೆ ನಮ್ಗೆ ಬೇರೆ ಏನಾಗಿಲ್ಲ ರೀ, ಹಿಂಗಾಗಿ ಎಲ್ಲ ಹೊರಗೆ ಹೋಗಂಗಿಲ್ಲ ರೀ. ಎಷ್ಟು ವರ್ಷದಿಂದ ಕೆಲಸ ಮಾಡತ್ತೀರಿ? ಒಂದು 10-12 ವರ್ಷ ಆದ್ರಲ್ಲ. ಅಂದರೆ ಈಗ ಆಲ್ಮೋಸ್ಟ್ ಕಂಪ್ಯೂಟರ್ ನೈಗಾರಿಕೆ ಅದು ಎಲ್ಲ ಬಂದಿದಾವಲ್ರಿ, ಅದರಿಂದ ನಿಮ್ಮ ಇದಕ್ಕೇನು ಸಮಸ್ಯೆ ಆಗಿಲ್ಲ? ಏನು ಸಮಸ್ಯೆ ಇಲ್ಲ ರೀ. ನಿಮ್ದು ಇದಕ್ಕೆ ರೀ ವ್ಯಾಲ್ಯೂ ಆವಾಗ ಹಿಂಗಿತ್ತು ಈಗ ಹಂಗೈತಿ? ವ್ಯಾಲ್ಯೂ ಸ್ವಲ್ಪ ಕಮ್ಮಿ ಆಗೈತೆ ರೀ. ಪೈಲಾಗತ್ತೆ ಏನಿಲ್ಲ ರೀ, ಭಾಳ ಕಮ್ಮಿ ಆಗೈತೆ. ಆದ್ರೆ ಸ್ವಲ್ಪ ಹೊಟ್ಟೆ ಪೂರ್ತಿ ನಡೀತೈತಿ. ಅಂದರೆ ಕುಟುಂಬ ನಿರ್ವಹಣೆಗೆ ಏನು ಸಮಸ್ಯೆ ಇಲ್ಲ? ಏನಿಲ್ಲ. ನಿಮ್ಮ ಹೆಸರೇನು ರೀ? ರೋಹಿತ್. ಎಷ್ಟು ವರ್ಷದಿಂದ ಕೆಲಸ ಆಗದ ರೀ? ನಾವು ಒಂದು 13 ವರ್ಷ ಆಯ್ತರಲ್ಲ ಅಷ್ಟೇ. ಅಂದ್ರೆ ನಿಮಗೆ ಈ ಕೆಲಸನ ಆಧಾರ ಬಿಟ್ಟು ಬೇರೆ ಏನು ಮಾಡೋದು? ಬೇರೆ ಏನು ಬರಲ್ಲ. ಅಂದ್ರೆ ಮೊದಲಿಗೆ ಕಂಪೇರ್ ಮಾಡಿದ್ರೆ ಈಗ ಮಾರ್ಕೆಟ್ ಹೆಂಗೈತ್ರಿ ಇದಕ್ಕೆ? ಮೇಡಮ್ ಪೈಲಾದಂಗೆ ಇವಾಗ ಒಂದು ಸ್ವಲ್ಪ ಇಂಪ್ರೂವ್ ಆಗೈತ್ರಿ. ಆದರೆ ಇವಾಗ ಏನು ಮಾಡ್ತಾರ ಇವ್ರು ಓನರ್ಗಳೆಲ್ಲ ಸ್ವಲ್ಪ ನೋಡ್ಬೇಕಲ್ಲ ಮೇಡಮ್. ಇವಾಗ ಎಲ್ಲ ನಮಗಂತೂ ಕೆಲಸ ಆಯ್ತು ಮೇಡಮ್. ಇನ್ನೊಬ್ರಿಗೆ ಹೆಂಗೈತಲ್ಲ ಗೊತ್ತಿಲ್ಲ, ಬಟ್ ನಮಗಂತೂ ಕೆಲಸ ಆಯ್ತು ಮೇಡಮ್. ಆಯ್ತು. ಅಂದ್ರೆ ಈಗ ಒಂದ್ ಕಡೆ ಎಲ್ಲೋ ನಾವು ಓದಿದ್ವಿ ರೀ, ಈಗ ಮಗ್ಗಕ್ಕೆ ಬೆಲೆ ಕಡಿಮೆ ಆಗೈತಿ, ಇದರಿಂದ ಸಂಕಷ್ಟದೊಳಗೆ ಅದಾರ ಅಂತ ಹೇಳಂತ. ಸೊ ಇದು ಸರ್ಕಾರದಿಂದ ನೆರವು ಎಲ್ಲ ಸಿಕ್ಕೈತ್ರಿ ನಿಮ್ಗೆ? ನಮಗೆ ಮೇಡಮ್ ನೋಡ್ರಿ, ಅಷ್ಟು ನಾವು ತಿಳುವಳಿಕೆ ನಮ್ಗೆ ಇಲ್ರಿ ಮೇಡಮ್. ಜಸ್ಟ್ ಏನೋ ಒಂದು ನಮ್ಗೆ ಇವಾಗ ಇದೊಂದು ಕೆಲಸ ಇದೆ, ನಾವು ಮಾಡ್ಕೊಂಡು ಹೊಂಟಿವ್ರಿ. ಅಷ್ಟೇ ರೀ.